ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ. ಇವತ್ತಿನ ದಿವಸ ನಾನು ನಿಮ್ಗೆ ವೆಜಿಟೇಬಲ್ ಪಲಾವ್ನ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡಿರಿ. ಅದಕ್ಕೆ ನಾನೆಲ್ಲೇ ಬಳಸಿರುವಂಥದ್ದು 20 ಹಸಿರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ರೀ. ಹಾಗೆ 3 ಇಂಚು ಹಸಿ ಶುಂಠಿನ ಮತ್ತು ಒಂದು 20 ಎಸಳು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ನೋಡಿರಿ. ಈಗ ಅದಕ್ಕೆ ಮಸಾಲೆಗಳಂದರೆ ಒಂದು 3 ಇಂಚಿನಷ್ಟು ದಾಲ್ಚಿನ್ನಿ ರೀ, ಮತ್ತು ಒಂದು 3 ಏಲಕ್ಕಿ ರೀ, ಒಂದು 10-12 ಲವಂಗ, ಮತ್ತು 1/4 ಟೀ ಸ್ಪೂನಷ್ಟು ಶಾಹಿ ಜೀರಾ ರೀ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಇದನ್ನು ಸಣ್ಣಗೆ ರುಬ್ಕೊಂಡು ಬರ್ಬೇಕು ನೋಡಿರಿ. ನಂತರ ಇದನ್ನು ರುಬ್ಕೊಂಡು ಬಂದಾದಮೇಲೆ ಸೈಡಿಗಿಟ್ಟು ಈಗ ಒಂದು ಒಲೆ ಮೇಲೆ ಒಂದು ದೊಡ್ಡ ಪಾತ್ರೆನ ಇಟ್ಕೊಂಡು ಅದಕ್ಕೆ 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳೋಣ ರೀ. ನಂತರ ಅದಕ್ಕೆ ಶಾಹಿ ಜೀರಾ ರೀ, ಅರ್ಧ ಟೀ ಸ್ಪೂನಷ್ಟು, ಮತ್ತು 2 ತೇಜ್ಪತ್ತ ರೀ, ಹಾಗೆ 3 ಮೀಡಿಯಮ್ ಸೈಜಿನ ಉಳ್ಳಾಗಡ್ಡಿ ಹಾಕಬೇಕು ನೋಡಿರಿ. ಸಣ್ಣದಾಗಿ ಈ ಥರ ಹೆಚ್ಕೊಂಡು ಉದ್ದುದ್ದಾಗಿ ಎಳೆಯಾಗಿ ಹೆಚ್ಕೊಳ್ರಿ, ಎಳೆಗಳೆಲ್ಲ ಬಿಡೋ ಥರ. ಹಾಗೆ ಸ್ವಲ್ಪ ಬಣ್ಣ ಬದಲಾಗಬೇಕು ರೀ, ಅಲ್ಲಿವರೆಗೂ ಈ ಥರ ಫ್ರೈ ಮಾಡ್ತಾ ಹೋಗ್ರಿ. ನೋಡಿರಿ, ನಮ್ಮದು ಉಳ್ಳಾಗಡ್ಡಿ ಸ್ವಲ್ಪ ಬಣ್ಣ ತಿಂದಿದ್ದು. ಈಗ ನಾವು ಆಗಲೇ ರುಬ್ಕೊಂಡು ಬಂದಿರುವಂತಹ ಮಸಾಲೆನ ಈ ಸಮಯದಲ್ಲಿ ಇದಕ್ಕೆ ಸೇರಿಸ್ಬೇಕು ನೋಡಿರಿ. ಸೇರಿಸ್ಬಿಟ್ಟು ಸರಿಯಾಗಿ ತಿರುಕೊಡ್ತಾ ಅದರೊಳಗಿರೋ ಹಸಿ ವಾಸನೆ ಹೋಗುವಂಗೆ ನಾವು ಚಮಚಲ್ಲಿ ತಿರುಗಿಸ್ತಾ ಹೋಗ್ಬೇಕು ನೋಡಿರಿ. ನಂತರ ಸ್ವಲ್ಪ ತರಕಾರಿಗಳನ್ನು ಸೇರಿಸ್ಕೊಳ್ಳೋಣ. ಕಾಯಿ ದಿನಸು ಅದರೊಳಗೆ ಬಟಾಟಿ ಮತ್ತು ಗಜ್ಜರಿ ಹಾಗೆ ಬೀನ್ಸನ್ನ ಸೇರಿಸ್ಕೊಂಡಿದ್ದೀನಿ ರೀ. ನೀವು ನಿಮ್ಗೆ ಯಾವ್ದು ಬೇಕನ್ಸುತ್ತೆ ನೋಡ್ಕೊಂಡು ಹಾಕ್ಕೊಡ್ರಿ. ಇದಕ್ಕೆ ಆಲ್ಮೋಸ್ಟ್ ಬಟಾಟಿ, ಗಜ್ಜರಿ ಮತ್ತು ಬೀನ್ಸ್ ಇದ್ರೇ ಚೆನ್ನಾಗಿರಿ. ಇವೆಲ್ಲ ಸ್ವಲ್ಪ ಉಪ್ಪು ಹತ್ಬೇಕು ರೀ ಇದಕ್ಕೆ, ಈ ವೆಜಿಟೇಬಲ್ಗಳಿಗೆ. ಹಾಗಾಗಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ರೀ. ನಂತರ ಇದಕ್ಕೆ ಸ್ವಲ್ಪ ಬಟಾಣಿನೂ ಹಾಕ್ಕೊಂಡಿದ್ದೀನಿ ನೋಡಿರಿ, ಹಸಿ ಬಟಾಣಿನ ಹಾಕ್ಕೊಂಡಿದ್ದೀನಿ ರೀ. ಇದಕ್ಕೆ ಅರ್ಧ ಟೊಮೆಟೊ ಹಾಕ್ಕೋಬೇಕು ರೀ. ನಂತರ ಇದನ್ನು ಸರಿಯಾಗಿ ತಿರುಗಿಕೊಡ್ಬೇಕು ರೀ. ಈ ಥರ ಚಮಚದಲ್ಲಿ ಸರಿಯಾಗಿ ಫ್ರೈ ಮಾಡ್ತಾ ಹೋಗ್ಬೇಕು ನೋಡಿರಿ. ನಂತರ ಇದಾದ ನಂತರ 3 ಗ್ಲಾಸ್ನಷ್ಟು ಅಕ್ಕಿನ ಹಾಕ್ಕೊಂಡಿದ್ದೀನಿ ನೋಡಿರಿ. ಈ ಗ್ಲಾಸ್ ನಾನು ತೋರಿಸ್ತಾ ಇದ್ದೀನಿ ರೀ. ಇದು ಗ್ಲಾಸಿಂದ 3 ರೈಸ್ ಹಾಕ್ಕೊಂಡಿದ್ದೀನಿ ನೋಡಿರಿ ನಾನಿಲ್ಲಿ. ಇದನ್ನೇನು ನೆನೆ ಇಡೋದಿಲ್ಲ ರೀ, ಸರಿಯಾಗಿ ಬಟ್ಟೆಯಿಂದ ವಾಶ್ ಮಾಡಿ ಹಾಗೆ ಡೈರೆಕ್ಟಾಗಿ ಎಣ್ಣೆ ಒಳಗನೆ ಹಾಕಿ ಫ್ರೈ ಮಾಡ್ಬೇಕು ನೋಡಿರಿ. ಇದಕ್ಕೆ ಸ್ವಲ್ಪ ತಕ್ಕಷ್ಟೇ ಉಪ್ಪನ್ನು ಹಾಕ್ಕೊಳ್ಳೋಣ ರೀ. ಈಗ ಇದಕ್ಕೆ ನಾವು 3 ಗ್ಲಾಸಿಗೆ 6 ಗ್ಲಾಸ್ ನೀರನ್ನು ಸೇರಿಸ್ಕೋಬೇಕು ನೋಡಿರಿ. ಸ್ವಲ್ಪ ರುಚಿ ನೋಡಿಕೊಂಡು ಈಗ ಕೊನೆಯದಾಗಿ ಸರಿಯಾಗಿ ಉಪ್ಪನ್ನು ಹಾಕ್ಕೊಳ್ರಿ. ಯಾಕಂದರೆ ನಾವಾಗಲೇ ಸ್ವಲ್ಪ ಉಪ್ಪನ್ನು ಹಾಕಿದ್ವಲ್ಲ ರೀ, ಅದು ಬರೀ ವೆಜಿಟೇಬಲ್ಗೆ ಮತ್ತು ಅಕ್ಕಿಗೆ ಹಾಕಿದ್ವಿ ರೀ. ಈಗ ನೋಡ್ರಿ ಇಲ್ಲೇ ನಾನು ಅರ್ಧ ಲಿಂಬೆಹಣ್ಣನ್ನು ಹಿಂಡ್ಕೊಳ್ತಿದ್ದೀನಿ. ಹಿಂಡ್ಕೊಂಡಾದಮೇಲೆ ಅದನ್ನು ಈ ಥರ ಸ್ವಲ್ಪ ಮುಚ್ಚಿ ಕುದಿಲಿಕ್ಕೆ ಬಿಡ್ಬೇಕು ನೋಡಿರಿ. ಇದಾದ ನಂತರ ನೋಡಿರಿ, ನಮ್ದು ಅನ್ನ ಕುದ್ದಿದೆ ರೀ, 90% ಆಗಿದೆ ರೀ. ಇನ್ನೊಂದು 10% ಆಗಬೇಕಂದ್ರೆ ಇದಕ್ಕೆ ನಾವಿಲ್ಲೇ ಮೇಲೆ ಉಮ್ಗಾಯಿಸ್ಬೇಕು ರೀ. ಅದಕ್ಕೆ ಒಂದು ದೊಡ್ಡ ಒಜ್ಜಿ ಇರುವಂಥದ್ದು ಯಾವುದರ ಒಂದು ಈ ಥರ ಕಲ್ಲನ್ನು ಇಡ್ರಿ, ಒಟ್ಟು ಒಜ್ಜಿ ವಸ್ತು ಇಡ್ರಿ ಒಂದು. ಆಮೇಲೆ ಫ್ಲೇಮ್ನ ಲೋ ಇಟ್ಕೊಂಡು ಸ್ವಲ್ಪ ಉಮ್ಗಾಯಿಸಿ ಅನ್ನನ. ಉಮ್ಗಾಯಿಸಿದ ನಂತರ ಇದಕ್ಕೆ ನಾವಿಲ್ಲೇ ಕೇಸರಿ ಬಣ್ಣನ ಹಾಕೋಬೇಕು ರೀ. ನಿಮ್ಗೆ ನೋಡಿಕೊಂಡು ಕೇಸರಿ ಬಣ್ಣನ ಹಾಕ್ಕೊಳ್ರಿ. ಇದು 1 ಟೇಬಲ್ ಸ್ಪೂನ್ ಅಷ್ಟಿದೆ ನೋಡಿರಿ ಕೇಸರಿ ಬಣ್ಣ. ನೀವು ಬೇಕಂದ್ರೆ ಹಾಕ್ಕೊಳ್ರಿ, ಇಲ್ಲಾಂದರೆ ಇಲ್ಲ, ಇದು ಆಪ್ಷನಲ್ ರೀ. ನಂತರ ಮತ್ತೆ ಅದೇ ಥರ ಸೇಮ್ ಒಜ್ಜಿ ಒಂದು ವಸ್ತು ಇಟ್ಟು ಉಮ್ಗಾಯಿಸ್ಬೇಕು ನೋಡಿರಿ ಅನ್ನನ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೊಳ್ತೀನಿ ರೀ. ಇಷ್ಟ ಆಗೈತೆ ಅಂದರೆ ಫಟಾಫಟ್ ಅಂತ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ. ಯಾಕಂದರೆ ನಾವು ಬಿಡುವ ಪ್ರತಿಯೊಂದು ವೀಡಿಯೋದ ನೋಟಿಫಿಕೇಷನ್ ನಿಮಗೂ ಮೊದಲು ಸಿಗುತ್ತಾ. ಹಾಗಾಗಿ ಈಗ ನೋಡಿರಿ, ಇದಕ್ಕೆ ನಾನೆಲ್ಲ ಅನ್ನ ರೆಡಿ ಆಯಿತು. ಈ ಅನ್ನಕ್ಕೆ ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ರೀ. ಇದು ಆಪ್ಷನಲ್ಲು, ನಿಮ್ಗೆ ಬೇಕಂದ್ರೆ ಹಾಕ್ಬೋದು, ಇಲ್ಲಾಂದರೆ ಇಲ್ಲ. ಈಗ ಇದನ್ನು ಹಾಕಿ ಒಂದು ಸ್ವಲ್ಪ ತಿರುವು ಕೊಟ್ಟು ಇದನ್ನು ಮತ್ತೆ ಮುಚ್ಚಿಡೋಣ ರೀ. ನಂತರ ಇದಕ್ಕೆ ಬೇಕಾದಂಥ ಒಂದು ಸಲಾಡ್ ರೆಡಿ ಮಾಡ್ಕೊಳ್ಳೋಣ ರೀ. ಮೊಸರು ಕೋಸಂಬರಿನ ರೆಡಿ ಮಾಡ್ಕೊಳ್ಬೇಕು ರೀ. ಪಲಾವಿನ ಜೊತೆ ಅಂದರೆ ವೆಜಿಟೇಬಲ್ ಪಲಾವ್ ಜೊತೆ ಯಾವಾಗಲೂ ಈ ಥರ ಸಲಾಡ್ ಅಥವಾ ಕೋಸಂಬರಿ ರೆಡಿ ಮಾಡಿರಿ, ತುಂಬ ಚೆನ್ನಾಗಿ ಅನಿಸುತ್ತೆ. ಒಂದು ಸಲ ರೆಡಿ ಮಾಡಿ ನೋಡಿರಿ. ಅದನ್ನು ಹೆಂಗೆ ಮಾಡ್ತಾರಂತ ಹೇಳ್ತೀನಿ ನೋಡಿರಿ. ನಾನಿಲ್ಲಿ ಒಂದು ಬಟ್ಲನ್ನ ತಗೊಂಡು ಅದಕ್ಕೆ ನಾನಿಲ್ಲಿ ಒಂದು ದೊಡ್ಡ ಬಟ್ಲದಷ್ಟು ಮೊಸರನ್ನ ಹಾಕ್ಕೊಂಡಿದ್ದೀನಿ ರೀ. ಅದಕ್ಕೇ ನಾನಿಲ್ಲಿ ಸ್ವಲ್ಪ ಅರ್ಧ ಸೌತೆಕಾಯಿನ, ಅರ್ಧ ಗಜ್ಜರಿನ ಮತ್ತು ಅರ್ಧ ಉಳ್ಳಾಗಡ್ಡಿನ, ಹಾಗೆ ಇಲ್ಲಿ ಸ್ವಲ್ಪ ಮೆಣಸಿನ್ಕಾಯಿನ ನಿಮ್ಗೆ ರುಚಿ ನೋಡ್ಕೊಂಡು ಹಾಕ್ಕೊಳ್ರಿ, ಖಾರ ಹೆಂಗೆ ಬೇಕಂತ ಹೇಳಿ, ಮತ್ತು ಸ್ವಲ್ಪ ಕೊತ್ತಂಬರಿನ ಹಾಕಿ ಇದನ್ನು ಸರಿಯಾಗಿ ತಿರುಕೊಟ್ಟು ಇದಕ್ಕೊಂಚೂರು ಗಟ್ಟಿಯಾಗಿತ್ತು
ಇದೇನಾದರೂ ನಿಮಗೆ ಸ್ವಲ್ಪ ಗಟ್ಟಿ ಅನ್ಸಕತ್ತಿತ್ತಂದರೆ ನೀವು ಈ ಸಮಯಕ್ಕೆ ಒಂಚೂರು ನೀರನ್ನು ಬೆರೆಸ್ಕೊಳ್ರಿ. ನೀರನ್ನು ಬೆರೆಸ್ಕೊಂಡು ಉಪ್ಪನ್ನು ರುಚಿ ನೋಡ್ಕೊಂಡು ಹಾಕ್ಕೊಳ್ರಿ. ಹಾಕ್ಕೊಂಡಾದ್ಮೇಲೆ ಇದನ್ನು ನೀವು ಬಿರಿಯಾನಿ ಜೊತೆ ಅಥವಾ ವೆಜಿಟೇಬಲ್ ಬಿರಿಯಾನಿ ಜೊತೆ, ಪಲಾವ್ ಜೊತೆ ತುಂಬ ಚೆನ್ನಾಗಿ ಅನ್ಸುತ್ತೆ ರೀ. ಈ ಥರ ಒಂದು ಸಲ ಮಾಡಿ ನೋಡಿರಿ ನೀವು. ನಾವು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡಿರಿ. ವೆಜಿಟೇಬಲ್ ಪಲಾವ್ ತುಂಬ ಘಮ್ ಅಂತ ವಾಸನೆ ಬರ್ತಾಯಿತ್ತು ರೀ. ಈ ಥರ ನೀವು ಮಾಡ್ಕೊಂಡು ತಿನ್ನಿರಿ ಒಂದು ಸಲ. ಹಾಗಿದ್ರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ರೀ. ಇಷ್ಟ ಆಗಿತ್ತು ಅಂದರೆ ಫಟಾಫಟ್ ಅಂತ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇದೇ ಥರದ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗೋಣ ರೀ. ಅಲ್ಲಿವರೆಗೆ ಈ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಹಾಗೂ ಎಲ್ಲರಿಗೂ ನಮಸ್ಕಾರ.